ಹಾಯ್ ಎಲ್ರಿಗೂ, ನಾನಿಲ್ಲಿ 1.5 kg ರಾಮಕೇಲ ಮಾವಿನಕಾಯಿನ ತಗೊಂಡಿದ್ದೀನಿ. ಕ್ಲೀನ್ ಆಗಿ ತೊಳೆದ್ಬಿಟ್ಟು ಒರೆಸಿ ನಂತರ ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾವಿನಕಾಯಿನ ತುರ್ಕೊಂಡ ನಂತರ ಮಾವಿನಕಾಯಿ ತುರಿಗೆ 1-2 ಇಡಿ ಸಕ್ಕರೆ, 1-2 ಇಡಿ ಉಪ್ಪುನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಸೆರಾಮಿಕ್ ಜಾರ್ಗೆ ಅಥವಾ ಗ್ಲಾಸ್ ಜಾರ್ಗೆ ಈ ರೀತಿ ತುಂಬಿಟ್ಟು ಒಂದ್ ಬಟ್ಟೆನ ಟೈಟ್ ಆಗಿ ಕಟ್ಬಿಟ್ಟು ಒಂದ್ ದಿನವಿಡೀ ಉಪ್ಪು ಸಕ್ಕರೆಯಲ್ಲಿ ನೆನಿಲಿಕ್ಕೆ ಮನೆ ಒಳಗಡೆನೆ ಇಟ್ಬೇಕಾಗುತ್ತೆ. ನೆಕ್ಸ್ಟ್ ಡೇ ಒಂದ್ ಮಿಕ್ಸಿಂಗ್ ಬೌಲ್ಗೆ ಉಪ್ಪು ಸಕ್ಕರೆಯಲ್ಲಿ ನೆಂದಿರುವಂತಹ ಮಾವಿನಕಾಯಿ ತುರಿನ ಹಾಕೊಂಡು ಉಪ್ಪು ಸಕ್ಕರೆ ಏನಾದ್ರೂ ಕಮ್ಮಿ ಅನ್ಸಿದ್ರೆ ಹಾಕೋಬಹುದು. ಒಂದ್ 5 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಮೆಣಸಿನ ಪುಡಿನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಸೌಟು ಕಾಯಿಸಿ ಆರಿಸಿದಂತಹ ಎಣ್ಣೆನ ಮಿಕ್ಸ್ ಮಾಡಿ ಮತ್ತೆ ಅದೇ ಜಾರ್ಗೆ ತುಂಬಿಟ್ಟು 9 ದಿನಗಳ ಕಾಲ ಬಿಸಿಲಲ್ಲಿ ಇಟ್ಬಿಟ್ಟು ತೆಗೆದ್ರೆ ರುಚಿಯಾಗಿ ಚಟ್ಪಟ ಅನ್ನೋಂಗೆ ಮಾವಿನಕಾಯಿ ಚಟ್ನಿ ರೆಡಿ ಆಗಿರುತ್ತೆ. 9 ದಿನ ಬಿಸಿಲಲ್ಲಿಟ್ಟು ದಿನಕ್ಕೊಮ್ಮೆ ಕೈ ಆಡ್ಕೊಳ್ತಾ ಇರ್ಬೇಕಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ರೊಟ್ಟಿ ಜೊತೆಗೆಲ್ಲ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.